ಅದಕ್ಕೆ ಅಧ್ಯಕ್ಷರೇ, ಈ ರೀತಿ ಒಂದು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಒಳಚರಂಡಿ ಮಂಡಳಿಗೆ 21 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆ ನೇಮಕಾತಿಯ ಕೆಪಿಎಸ್ ಇದು. ಅದರಲ್ಲಿ ಅವರು 24 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹುದ್ದೆಗಾಗಿ 23 ಸೆಪ್ಟೆಂಬರ್ 1-2 ಆಯೋಗ ಲಿಖಿತ ಪರೀಕ್ಷೆಗೆ ಕರೀತಾರೆ. ಇದರಿಂದ ಸೆಪ್ಟೆಂಬರ್ ಅಲ್ಲಿ ಅದರ ಪಟ್ಟಿನೂ ಪ್ರಕಟ ಮಾಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಅವರು. ಈ ಆಯ್ಕೆಯಾದ ಪಟ್ಟಿ ಪ್ರಕಟ ಆದಮೇಲೆ ಇಲ್ಲಿ ಮೋಸ ಆಗಿದೆ, ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಮೋಸ ಆಗಿದೆ ಅಂತೇಳಿ ಯಾರು ಪರೀಕ್ಷೆ ಬರೆದಿರ್ತಾರೆ, ಆ ಪರೀಕ್ಷೆ ಬರೆದಿರ್ತಕ್ಕಂಥ ಆನಂದ್ ಎಸ್ ಸಿದ್ದಾರೆಡ್ಡಿ ಅನ್ನೋರು ಈ ಕೆಪಿಎಸ್ಸಿಯಲ್ಲಿ ಅಕ್ರಮಗಳಾಗಿದೆ, ಸರಿಯಾದ ಎಕ್ಸಾಮ್ ಮಾಡಿಲ್ಲ ಅಂತೇಳಿ ಕೆಪಿಎಸ್ಸಿಗೆ ದೂರು ಕೊಡ್ತಾರೆ ಅವರು. ಆ ದೂರು ತಗೊಂಡ್ಮೇಲೆ ಕೆಪಿಎಸ್ಸಿ ಅವರಿಗೆ ಅನಿಸ್ತೈತೆ, ಇವನು ಸಿದ್ದಾರೆಡ್ಡಿ ಏನ್ ಕೊಟ್ಟಿದ್ದಾನೆ ಆ ದೂರು ಕರೆಕ್ಟ್ ಆಗಿದೆ ಅಂತ ಅನ್ಸಿದ ಮೇಲೆ ಆಯೋಗ, ಯಾವುದು ಕೆಪಿಎಸ್ಸಿ ಆಯೋಗ, ಡಿಸೆಂಬರ್ 2023 ಶಾಂತಮುನಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ಉಪಸಮಿತಿಯನ್ನ ರಚನೆ ಮಾಡ್ತಾರೆ. ಶಾಂತಮುನಿ ಅನ್ನೋರ ಹೆಸರಲ್ಲಿ 3 ಜನದ ರಚನೆ ಮಾಡ್ತಾರೆ. ಯಾರು? ಆಯೋಗ, ಕೆಪಿಎಸ್ಸಿ ಆಯೋಗ ಮಾಡ್ತಾರೆ. ಈ ಕೆಪಿಎಸ್ಸಿ ಕಾರ್ಯದರ್ಶಿ ಇರ್ತಾರಲ್ಲ, ಇವರು ಪ್ರಳಯ ಹಂತಗಳಲ್ಲಿ ಅವರು ಒಬ್ಬರೇ. ಅವನೇನ್ ಮಾಡ್ತಾನೆ, ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ಗೊತ್ತಿಲ್ಲ ಕಾನೂನು ಏನಾಯ್ತೋ ಗೊತ್ತಿಲ್ಲ ನನಗೆ, ಅಕ್ಸೆಪ್ಟೇ ಮಾಡಲ್ಲ ಅವನು. ಬೇಜಾರಾಗಿ ಆ ಸಮಿತಿಯಲ್ಲಿ ಇದ್ದಾರಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ, ನಾವು ಈ ಸಮಿತಿಗೆ ಕೆಲಸ ಮಾಡಲ್ಲ ಅಂತೇಳಿ. ಆಗ ಏನ್ ಮಾಡ್ತಾರೆ, ಲೋಕಸೇವಾ ಆಯೋಗ ಮತ್ತೆ ಇನ್ನೊಂದು 2024 ಮಾರ್ಚ್ 14 ತನ್ನ ಹಿರಿಯ ಸದಸ್ಯ, ಅದರಲ್ಲಿ ಬಹಳ ಸೀನಿಯರ್ ಇರುವಂತ ವಿಜಯ್ ಕುಮಾರ್ ಕುಚನೂರ್ ಅವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅಕ್ರಮ ಆಗಿಲ್ಲ, ಅದೇ ದಾರಿಯಾಗಿ ಹೋಗೋ ತರ ಹೇಳ್ತಾರೆ ಅಂದ್ರಲ್ಲ, ದಾರಿಯಾಗಿ ಹೋಗೋ ತರ ಮಾತಾಡ್ತಾವ್ರೆ. ಇನ್ನೇನೋ ನೋಡಿದಲ್ಲಪ್ಪ ಬಾಲಕೃಷ್ಣ, ಏನೇನೋ ಹೇಳ್ತಾರೆ ಅಂತಲ್ಲ, ನಾನು ಹೇಳ್ತಾರೆ ದಾಖಲೆ ಅಕ್ರಮ ಆಗಿದೆ ಅಂತೇಳಿ ಆಯೋಗನೇ ವಿಜಯ್ ಕುಮಾರ್ ಅನ್ನೋ ಸೀನಿಯರ್ ಅಧ್ಯಕ್ಷತೆಯಲ್ಲಿ 5 ಉಪಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಏನ್ ಮಾಡ್ತಾರೆ, ಕೂಲಂಕುಷವಾಗಿ ಇದನ್ನ ಒಂದ್ಸರಿ ಇದನ್ನೆಲ್ಲ ನೋಡ್ಬಿಡೋಣ, ಸರಿ ಮಾಡೋಣ ಕೆಪಿಎಸ್ಸಿನ ಅಂತೇಳಿ 40 ಸಭೆ ನಡೆಸಿದ್ದಾರೆ. 40 ಸಭೆಯ ಅಜೆಂಡಾ ಎಲ್ಲನೂ ಕೂಡ ನನ್ನ ಹತ್ರ ಇದೆ. 40 ಸಭೆ ನಡೆಸಿದ್ದಾರೆ. ಆ ವಿಚಾರಣೆಯನ್ನ ನಡೆಸಿದ ಮೇಲೆ ಅವ್ರಿಗನ್ಸ್ತು ಇದರಲ್ಲಿ ಮೋಸ ಆಗಿದೆ ಅಂತೇಳಿ ಅದರಲ್ಲಿ OMR ಶೀಟ್ಸು, ನೋಂದಣಿ ಸಂಖ್ಯೆ, ಅಭ್ಯರ್ಥಿಗಳು ಗಳಿಸಿದ ಅಂಕ, ಪರೀಕ್ಷಾ ಕೇಂದ್ರದಲ್ಲಿ CCTV ಕ್ಯಾಮೆರಾ ಅದನ್ನ ದೃಶ್ಯಗಳನ್ನ ಇವೆಲ್ಲವನ್ನ ತಗೊಂತಾರೆ. CCTV ಕ್ಯಾಮೆರಾದು ಅವ್ನ ಮಾರ್ಕ್ಸ್ ಎಷ್ಟು ಬಂದೈತೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದೈತೆ, ಇವೆಲ್ಲವನ್ನ ತಗೊಂಡು ಒಟ್ಟು 24 ಅಭ್ಯರ್ಥಿಗಳಿಗೆ OMR ಶೀಟ್ಗಳ ಕಾರ್ಬನ್ ಕಾಪಿ ಒದಗಿಸುವಂತ ಕೇಳ್ತಾರೆ. ಈ OMR ಅಂತ ಹೇಳಿದ್ರೆ 2 ನಾನು ಕೊಡ್ತೀನಿ ನೋಡಿ, ಇದು ಪ್ರಶ್ನೆ ಪತ್ರಿಕೆ, ಇದರಲ್ಲಿ ಇನ್ನೊಂದು ಕಾರ್ಬನ್ ಕಾಪಿ ಇರ್ತೈತೆ. ಇದರಲ್ಲಿ ಕಾರ್ಬನ್ ಕಾಪಿ ಇಲ್ಲಿ ಬರೆದಿರೋದೆಲ್ಲ ಅದರಲ್ಲಿ ಮಾರ್ಕ್ ಆಗ್ತದೆ. ಅದನ್ನ ನೀವು ಅಭ್ಯರ್ಥಿ ತಗೊಂಡೋಗ್ಬೋದು. ಇದರಲ್ಲಿ ಕೋಡ್ ಇದೆ ನೋಡಿ, ಕೋಡ್ ಮಧ್ಯ ಹಾಕಿದ್ದಾರೆ, ಕೋಡ್ 2 ಕಡೆ ಕೋಡ್ ಇದೆ. ಈ ಕೋಡನ್ನ ನೀವು ಫೋಲ್ಡ್ ಮಾಡಿಬಿಟ್ರೆ ಹಿಂಗೆ ಕಟ್ ಆಗೋತೈತೆ. ಇದು ಅಲ್ಲಿ ಹೋಗ್ತೈತೆ ಈ ಕೋಡ್. ಈ ಸ್ಕ್ಯಾನಿಂಗ್ ಇದು ಇರೋದು, ಇದು ಯಾರು ಪರೀಕ್ಷೆ ಇದು ಮಾಡ್ತಾರೋ ಅವ್ರಿಗೆ ಹೋಗ್ತೈತೆ. ಇದೆಲ್ಲ ಅಭ್ಯರ್ಥಿಗಿದ್ರೆ ಈ ಪರೀಕ್ಷೆ ಯಾರಿಗೂ ನಂಬರ್ ಗೊತ್ತಾಗಬಾರ್ದು ಅಂತ ಇಲ್ಲಿ ನಂಬರ್ ಇದೆ ನೋಡಿ, ಅವರ ಆಲ್ ಟಿಕೆಟ್ ನಂಬರ್ ಎಲ್ಲ ಇದೆ. ಈ ಆಲ್ ಟಿಕೆಟ್ ನಂಬರು ಅವ್ರಿಗೆ ಗೊತ್ತಾಗಬಾರ್ದು. ಯಾರಿಗೆ? ಪರೀಕ್ಷೆ ಚೆಕ್ ಮಾಡೋರಿಗೆ ಗೊತ್ತಾಗಬಾರ್ದು, ವ್ಯಾಲ್ಯೂಯೇಷನ್ ಮಾಡೋರಿಗೆ.
ಕರೆಕ್ಟ್ ನೋಡಿ, ನಮ್ಮ ಶ್ರೀರಂಗಪಟ್ಟಣ ಹೇಳ್ತಾನೆ ಕರೆಕ್ಟ್. ನೀನೊಬ್ಬನೇ ಗುರು ಸಪೋರ್ಟ್ ಬಂದಿತ್ತು. ಇನ್ವಿಲಿಜೇಟರ್ ಅದು ಇನ್ನೂ ವರ್ಡ್. ಇಲ್ಲಿ ಕನ್ನಡದ ಬಗ್ಗೆ ನೆಕ್ಸ್ಟ್ ಇರೋದು, ಅದಕ್ಕೋಸ್ಕರ ಕನ್ನಡ ಇಂಗ್ಲಿಷ್ ಪದನ ಸ್ವಲ್ಪ ಕಡಿಮೆ ಮಾಡೋಣ. ಈಗ ಆಗ್ತೈತೆ, ಅದು ಗೊತ್ತಾಗಬಾರ್ದು, ಸೀಕ್ರೆಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಸರಿಯಾದಂಥ ಅಭ್ಯರ್ಥಿ ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಗೊತ್ತಾಗಬಾರ್ದು ಅಂತ ಮಾಡ್ತಾರೆ. ಇದು ಟಿಕ್ ಮಾಡೋದು, ಒಂದಕ್ಕೆ ಒಂದು ಪ್ರಶ್ನೆಗೆ 4 ರೌಂಡ್ ಮಾಡೋದು. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ ಟಿಕ್ ಮಾಡ್ತಾ ಇರೋದು? ಇದು ಕಾಪಿ, ಇದು ಮಾಡುವಂಥದ್ದು. ಈ ವರದಿನೆಲ್ಲ ತಗೊಂಡ್ಮೇಲೆ, ಇವರೆಲ್ಲ ತಗೊಂಡ್ಮೇಲೆ ಅವ್ರನ್ನ ಕೇಳ್ತಾರೆ, ಅಷ್ಟು ಜನನ, ನೀವು 24 ಜನ ಇದ್ದೀರಾ, ನಿಮ್ಮ ಕಾರ್ಬನ್ ಕಾಪಿ ತಂದ್ಕೊಡಿ ಅಂತ. ಕಾರ್ಬನ್ ಕಾಪಿ ತಂದ್ಕೊಡು ಅಂದಾಗ ಅದರಲ್ಲಿ 20 ಜನ ತಂದ್ಕೊಡ್ತಾರೆ, 4 ಜನ ತಂದ್ಕೊಡೋದೇ ಇಲ್ಲ. ನಮ್ಗೆ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಇವನ್ನ ಏನ್ ಮಾಡ್ತಾರೆ ಪಾಟೀಲ್ರೆ, ಅವ್ರಿಗೆ ಡೌಟ್ ಶುರು ಆಗ್ತೈತೆ. ಯಾರು ತನಿಖಾ ಆಯೋಗದಲ್ಲಿ ಇದ್ರಲ್ಲ, ಡೌಟ್ ಶುರು ಆಗ್ತೈತೆ, ಇಲ್ಲೇನೋ ಮೋಸ ಆಗಿದೆ ಅಂತ. ಅವರೆಲ್ಲ ಏನ್ ಮಾಡ್ತಾರೆ, ಈ OMR ಶೀಟ್ಸು, ಕಾರ್ಬನ್ ಕಾಪಿ, ಇವೆಲ್ಲವನ್ನ CCTV ಕ್ಯಾಮೆರಾಗಳದ್ದು ಏನ್ ಫುಟೇಜ್ ಇದೆ, ಇವೆಲ್ಲವನ್ನು ಕೂಡ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಏನನ್ನೋದು ಇಂಗ್ಲಿಷಲ್ಲಿ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ನಾನು ಕಳಿಸ್ಕೊಟ್ಟಿಲ್ಲ, ಆಯೋಗ KPSC ಅವರೇ ಕಳಿಸ್ಕೊಡ್ತಾರೆ. ಈ ಕಳಿಸ್ಕೊಟ್ಮೇಲೆ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಗೊತ್ತಲ್ಲ, ಫೋರೆನ್ಸಿಕ್ ಅವ್ರು ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದು ಮುಂದೆ ಹೇಳ್ತೀನಿ ನಾನು, ಯಾವ ರೀತಿ ಮಾಡಬೇಕು ಅಂತ. ಅದಾದ್ಮೇಲೆ ಅವರು 500 ಪುಟಗಳ, ಎಷ್ಟು ಏನೂ ಆಗಿಲ್ಲ ಅಂತ ಇದ್ರಲ್ಲ, 500 ಪುಟ ವರದಿ ಕೊಡ್ತಾರೆ KPSC ಬಗ್ಗೆ. HK ಪಾಟೀಲ್ ಹೇಳಿದ್ರು, ಅವ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ಅವರು ಹುಷಾರು, ಅವರು ಹಂಗೆ ಹಿಂಗೆ ಅಂತ. ಅದಕ್ಕೆ 500 ಪುಟ ಪಾಟೀಲ್ರೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. 500 ಪುಟದಲ್ಲಿ ಪ್ರತಿಯೊಂದು ಪೇಜಲ್ಲೂ ಎನ್ಕ್ವೈರಿ ರಿಪೋರ್ಟ್ ಇಲ್ಲೇ ಇದೆ ನೋಡಿ. ಎನ್ಕ್ವೈರಿ ರಿಪೋರ್ಟ್, ಕರ್ನಾಟಕ ಲೋಕಸೇವಾ ಆಯೋಗ ಎನ್ಕ್ವೈರಿ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ ಸಬ್ ಕಮಿಟಿ. ಇದು ಈ 500 ಪುಟದ್ದು ಇದು ಬೇಕಾ? ಬಾಲು ಕೊಡಪ್ಪ ತಗೊಂಡೋಗಿ. ಯಾಕೋ ನನ್ನ ಮೇಲೆ ಗುರುವಂತ ಅವನೇ. ಅದರಲ್ಲಿ ಏನಾಗ್ತೈತೆ, ವಿಚಾರಣೆ ಒಳಪಡಿಸಿದಾಗ 10 ಜನ ಅಭ್ಯರ್ಥಿಗಳು ಮೋಸ ಮಾಡಿರೋದನ್ನ ಕಂಡು ಬರ್ತೈತೆ. ಅದು ಬಾಲಕ್ ಗೊತ್ತಾಯ್ತಾ? ಡಾಕ್ಟರ್ ಅಲ್ಲ ನೀನು. ಗೊತ್ತು ನನಗೆ, ನಾನೇ ಫಸ್ಟ್ MLA ಮಾಡಿದ್ದೆ ಅವ್ರನ್ನ. ಅದಾದ್ಮೇಲೆ 10 ಜನ ಇದರಲ್ಲಿ